ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ದೇವಸ್ಥಾನದ ಉಸ್ತುವಾರಿ ಜವಾಬ್ದಾರಿ ಎಲ್ಲ ನಿಂದೆ ಆಗುತ್ತೆ. ಹೌದು, ನನ್ನ ಈ ದೊಡ್ಡ ಸಾಮ್ರಾಜ್ಯದ ಮಧ್ಯೆ ಆ ತುಂಡು ಭೂಮಿ ಬೇರೆಯವ್ರ ಹೆಸರಲ್ಲಿರೋದು ನನಗಿಷ್ಟನೇ ಇಲ್ಲ. ನನಗೆ ಆ ತುಂಡು ಭೂಮಿನೂ ಬೇಕು, ಆ ಗೌರವದ ಸ್ಥಾನನೂ ಬೇಕು. ಅಕ್ಕ, ಚಿಕ್ಕ ವಯಸ್ಸಿಂದಲೂ ಆಸೆ ಪಟ್ಟಿದ್ ಯಾವುದನ್ನು ದಕ್ಕಿಸ್ಕೊಳ್ದೆ ಬಿಟ್ಟೋಳಲ್ಲ ನೀನು. ಇದು ಹಾಗೆ ನಿನಗೆ ಸಿಕ್ಕೇ ಸಿಕ್ಕುತ್ತೆ. ಆದ್ರೆ ಹೇಗೆ ಸಿಕ್ಕುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಡ. ಫಾರ್ಮಾಲಿಟೀಸ್ಗೆ ಆ ಶ್ರೀನಿವಾಸ ಮೂರ್ತಿ ಹತ್ರ ಹೋಗಿ ಆ ನಿನ್ನ ತುಂಡು ಭೂಮಿಯನ್ನ ನಮ್ಮ ಅಕ್ಕನ ಹೆಸರಿಗೆ ಬರ್ಕೊಡಪ್ಪ. ಮಾರ್ಕೆಟ್ ರೇಟ್ ಏನಿದ್ಯೋ ಅದ್ರ ದುಪ್ಪಟ್ಟು ದರ ಕೊಡ್ತೀನಿ ಅಂತ ಕೇಳ್ಕೋತೀನಿ. ಅವನು ಒಪ್ಕೊಂಡ್ರು ಒಪ್ಕೊಳ್ದೆ ಇದ್ರು ಪರಿಣಾಮ ಮಾತ್ರ ಒಂದೇ ಆಗಿರುತ್ತೆ. ಆ ತುಂಡು ಜಾಗದಲ್ಲಿ ಒಂದು ತಗಡಿನ ಬೋರ್ಡ್ ಇರುತ್ತೆ. ಅದರ ಮೇಲೆ ಈ ಸ್ವತ್ತು ವಸುಂಧರಾ ರಾಜ್ ಬಹದ್ದೂರ್ ಅವರಿಗೆ ಸೇರಿದ್ದು ಅಂತ ಇರುತ್ತೆ ಅಷ್ಟೇ. ಎಸ್ 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 ಓಂಕಾರ್, ಆದಷ್ಟು ಬೇಗ ಆ ಭೂಮಿ ನನಗೆ ಬೇಕು. ಬರುತ್ತೆ, ಆದಷ್ಟು ಬೇಗ ಬೋರ್ಡ್ ಬಂದೇ ಬರುತ್ತೆ. ಬರೋ ಹಾಗೆ ನಾನು ಮಾಡ್ತೀನಿ. ಅದೇ ಅಕ್ಕ, ಅವತ್ತು ಆ ಜಾಗ ನಿನ್ನ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ನಲ್ಲ, ಆ ಮಾತಿನ ಪ್ರಕಾರ ಆ ಜಾಗನ ನಮ್ಮ ಹೆಸರು ಬರ್ಸ್ಕೋಬೇಕು ಅಂತ ಆ ಶ್ರೀನಿವಾಸ ಮೂರ್ತಿನ ಹೋಗಿ ಭೇಟಿ ಮಾಡಿದೆ. ಆಮೇಲೆ ಆ ಶ್ರೀನಿವಾಸ ಮೂರ್ತಿ ಹತ್ರ ಹೋಗಿ ಆ ಜಾಗ ನಮ್ ಕೊಡಿ ಸ್ವಾಮಿ, ಮಾರ್ಕೆಟ್ ರೇಟ್ಗಿಂತ 2 ಪಟ್ಟು ದುಡ್ಡು ಜಾಸ್ತಿ ಕೊಡ್ತೀನಿ ಅಂತ ಬೇಡ್ಕೊಂಡೆ. ಆದ್ರೆ ಅವನು ಯಾವುದೇ ಕಾರಣಕ್ಕೂ ಆ ಜಾಗ ಕೊಡಲ್ಲ ಅಂತ ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ಟ. ಓಂಕಾರ್ 2 ಪಟ್ಟಲ್ಲ 200 ಪಟ್ಟು ದುಡ್ಡು ಜಾಸ್ತಿ ಕೊಟ್ರು ಆ ಜಾಗನ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಲ್ಲ ಅಂತ ಕಡ್ಡಿ ತುಂಡು ಮಾಡ್ದಾಗ ಮಾತಾಡ್ದ. ಅಷ್ಟೊಂದು ದುಡ್ಡಿನ ಆಸೆ ತೋರಿಸಿದ್ರು ಅವನು ಒಪ್ಕೊಳ್ಳಿಲ್ವಾ? ಇಲ್ಲ ಅಕ್ಕ, ಆಗ ಶ್ರೀನಿವಾಸ ಮೂರ್ತಿ ಹೇಳಿದ ಒಂದೊಂದು ಮಾತು ನನ್ನ ಕಿವಿನಲ್ಲಿ ಇನ್ನೂ ಗುಯ್ಗುಡ್ತಾ ಇದೆ. ಓಂಕಾರ್, ನೀನ್ ಯಾಕೆ ಆ ಜಾಗ ಕೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿರೋ ದೇವಸ್ಥಾನದ ಧರ್ಮದರ್ಶಿ ವಂಶ ಪಾರಂಪರ್ಯವಾಗಿ ನಾವೇ ಆಗೋದು. ಆ ಉಸ್ತುವಾರಿ ಈಗ್ಲೂ ನಮ್ದೆ, ಮುಂದೆ 100 ತಲೆಮಾರುಗಳಾದ್ರೂ ನಮ್ಮ ವಂಶಕ್ಕೆ ಸೇರಿದ್ದು ಅಂತ ತುಂಬಾ ಅಹಂಕಾರದಲ್ಲಿ ಮಾತಾಡ್ದ. ಆಗ್ಲೇ ನನಗೆ ಗೊತ್ತಾಗೋಯ್ತಕ್ಕ, ಈ ಮನುಷ್ಯ ಬರೀ ಬಾಯಿ ಮಾತಕ್ಕೆ ಬಗ್ಗೋನಲ್ಲ ಅಂತ. ಅದಕ್ಕೆ ಈ ವ್ಯಕ್ತಿ ಜೀವಂತವಾಗಿದ್ರೆ ನಮ್ ಕೆಲ್ಸ ಆಗಲ್ಲ ಅಂತ ಗೊತ್ತಾಯ್ತು. ನಮ್ಮ ದಾರಿಗೆ ಅಡ್ಡವಾಗಿರೋ ಕಲ್ಲನ್ನ ಬರೀ ಪಕ್ಕಕ್ಕೆ ಸರಿಸಿದ್ರೆ ಸಾಲಲ್ಲ, ಅದನ್ನ ಪುಡಿ ಪುಡಿ ಮಾಡಿ ನಿರ್ನಾಮ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ವೀರಭದ್ರ ಸರ್ ಬಂದ್ರು ಅನ್ಸುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಬಾಸ್. ಎಲ್ಲ ರೆಡಿ ತಾನೆ? ಯಾವುದೇ ಕಾರಣಕ್ಕೂ ನಾನು ಹೇಳಿದ ಕೆಲಸ ಮಿಸ್ ಆಗಬಾರ್ದು. ಹೆಚ್ಚು ಕಡಿಮೆ ಆದ್ರೆ ಹುಷಾರ್. ನಿಮ್ಮ ದುಡ್ಡು ರೆಡಿ ಇದ್ರೆ ಈ ವೀರಭದ್ರ ರೆಡಿ ಸರ್.
ಬಸ್ ಏನ್ ಮಾಡ್ಬೇಕು? ಯಾರನ್ನ ಮುಗಿಸ್ಬೇಕು? ನಿನ್ನ ಬಲಿ ಇವನೇ ಶ್ರೀನಿವಾಸ್ ಮೂರ್ತಿ. ಇವತ್ ಸಂಜೆ ಕಾಡಿನ ರಸ್ತೆನಲ್ಲಿ ಮೈಸೂರಿಂದ ಘಾಟ್ ಸೆಕ್ಷನ್ಗೆ ಬರ್ತಾನೆ. ಅಲ್ಲಿಗೆ ನೀನು ನಿನ್ ಲಾರಿ ತಗೊಂಡು ಹೋಗ್ಬೇಕು. ಅಲ್ಲಿ ನಿನ್ನ ಕೆಲಸ ಮುಗಿಸ್ಬೇಕು. ಘಾಟ್ ರೋಡ್ ಅಂದ್ರೆ ನಿಮ್ ಕೆಲ್ಸ ಪಕ್ಕಾ ಆಯ್ತು ಅಂತಾನೆ ಅರ್ಥ. ಆದ್ರೆ ಈ ಕೆಲ್ಸ ನಾನ್ ಮಾಡಲ್ಲ, ಈ ಕಾಳಿ ಮಾಡ್ತಾನೆ. ಇವನು ಡ್ರೈವಿಂಗ್ ಅಲ್ಲಿ ತುಂಬಾನೇ ಎಕ್ಸ್ಪರ್ಟ್. ಎಕ್ಸ್ಪರ್ಟ್ ಆಗ್ಬೇಕಾಗಿರೋದು ಡ್ರೈವಿಂಗ್ ಕೆಲಸದಲ್ಲ, ಕೊಲೆ ಮಾಡೋ ವಿಷಯದಲ್ಲಿ. ಯೋಚನೆ ಮಾಡ್ಬೇಡಿ ಬಾಸ್, ಈ ಕಾಳಿ ಪಕ್ಕಾ ಮುಗಿಸ್ತಾನೆ. ಸರಿ ಕಾಳಿ, ನಾನು ಹೇಳದ್ ಸರಿಯಾಗಿ ಕೇಳಿಸ್ಕೊ. ಲಾರಿಯಿಂದ ಅವನ್ ಕಾರ್ಗೆ ಫೋರ್ಸ್ ಆಗಿ ಗುದ್ದಬೇಕು. ಯಾವ ರೇಂಜಿಗೆ ನೀನ್ ಗುದ್ದಬೇಕು ಅಂದ್ರೆ ಕಾರು ಸೀದಾ ಪ್ರಪಾತಕ್ಕೆ ಹೋಗಿ ಬೀಳ್ಬೇಕು. ವೀರಭದ್ರ, ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಬದುಕಿ ಮತ್ತೆ ಎದ್ದು ಮೇಲೆ ಬರಬಾರ್ದು. ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ ಸರ್. ಬಾಸ್, ಕಾಳಿ ಹೇಳಿದ್ದಲ್ಲ, ನಿಮ್ ಕೆಲ್ಸ ಮುಗೀತು ಅಂತಾನೆ ಅರ್ಥ. ಇನ್ಮೇಲೆ ಆ ಶ್ರೀನಿವಾಸ್ ಮೂರ್ತಿ ಅನ್ನೋ ವ್ಯಕ್ತಿನ ನಿಮ್ ಜೀವನದಲ್ಲಿ ನೋಡಕ್ಕೆ ಸಾಧ್ಯನೇ ಇಲ್ಲ ಬಾಸ್. ಇವತ್ತೇ ಆ ಶ್ರೀನಿವಾಸ್ ಮೂರ್ತಿ ಕೊನೆಯ ದಿನ. ಆ ಶ್ರೀನಿವಾಸ್ ಮೂರ್ತಿ ಅನ್ನೋ ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಜೀವಂತವಾಗಿ ನೋಡೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಶ್ರೀನಿವಾಸ್ ಮೂರ್ತಿ ಅವರ ಆಕ್ಸಿಡೆಂಟು ಹೌದಕ್ಕ, ಅದು ಆಕ್ಸಿಡೆಂಟ್ ಆಗಿ ಸತ್ತಿದ್ದಲ್ಲ. ನಾನೇ ಲಾರಿ ಡ್ರೈವರ್ಗೆ ಸುಪಾರಿ ಕೊಟ್ಟು ಮಾಡಿಸಿದ್ದು.